ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಅಧ್ಯಯನದ ವಿಷಯ ಟೆಟ್ಜಾವೆ, ದಿ ಆರ್ಕಿಟೆಕ್ಚರ್ ಆಫ್ ಡಿವೈನ್ ಅಲೈನ್ಮೆಂಟ್. ನಮಸ್ಕಾರ. ಇವತ್ತು ನಾವು ಪ್ರಮುಖವಾಗಿ ಬೈತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಒದಗಿಸಿರುವ ಒಳನೋಟಗಳು ಮತ್ತೆ ಗದ್ದಿ ಎಫ್ರಾಯಂ ಅವರ ಟಿಪ್ಪಣಿಗಳ ಮೂಲಕ ಈ ನಾಯಕತ್ವ ಹಾಗೂ ಪವಿತ್ರ ಉಡುಪುಗಳ ಹಿಂದಿನ ರಹಸ್ಯಗಳನ್ನು ಅನ್ವೇಷಣೆ ಮಾಡ್ತಾ ಇದೀವಿ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಪಠ್ಯದ ಆರಂಭದಲ್ಲೇ ಒಂದು ದೊಡ್ಡ ರಹಸ್ಯ ಇದೆ. ಅಂದ್ರೆ ಆ ಇಡೀ ಅಧ್ಯಾಯದಲ್ಲಿ ಎಲ್ಲೂ ಮೋಶೆಯ ಹೆಸರೇ ಇಲ್ಲ. ಹೌದು. ಇಲ್ಲಿರುವ ಆಕರ್ಷಕ ವಿಷಯ ಏನಂದ್ರೆ, ಹೆಸರನ್ನ ಕೈಬಿಟ್ಟಿರುವುದು ಆತನ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡೋದಕ್ಕಲ್ಲ, ಬದಲಾಗಿ ಅದೊಂದು ಉನ್ನತೀಕರಣ. ಬೈತ್ ಇಸ್ರೇಲ್ ಗ್ರಂಥಗಳ ಪ್ರಕಾರ ನೈಜ ನಾಯಕತ್ವ ಅನ್ನೋದು ಸಂಪೂರ್ಣವಾಗಿ ಆಂತರಿಕವಾದದ್ದು. ಅಂದ್ರೆ ಒಬ್ಬ ನಾಯಕನ ಅಹಂಕಾರ ಮಾಯವಾದಾಗ ಅವನ ಮೂಲತತ್ವ ಮಾತ್ರ ಹಾಗೆ ಉಳಿಯುತ್ತೆ ಅಂತ. ನಿಖರವಾಗಿ. ಗದ್ದಿ ಎಫ್ರೇಮ್ ಟಿಪ್ಪಣಿಯು ಇದಕ್ಕೆ ಇನ್ನೊಂದು ಆಯಾಮ ಕೊಡುತ್ತೆ. ನಿಜವಾದ ನಾಯಕತ್ವ ಕೇವಲ ಭಾಷಣಗಳ ಮೂಲಕ ಕೇಳುವಂಥದ್ದಲ್ಲ, ಅದು ವ್ಯಕ್ತಿತ್ವದಲ್ಲಿ ಧರಿಸುವಂಥದ್ದು. ಖಂಡಿತ ಧರಿಸುವಂಥದ್ದು. ಈ ಧರಿಸುವ ವಿಚಾರ ಬಂದಾಗ ಆ ಪವಿತ್ರ ಉಡುಪುಗಳು ಅಂದ್ರೆ ಬಿಗ್ ಡೇ ಕಿಹೂನ ನೆನ್ಪಾಗತ್ತೆ. ಇವು ಬರೀ ಹೊರಗಿನ ಬಟ್ಟೆಗಳಲ್ಲ, ಇವು ಮನುಷ್ಯನ ಹೃದಯ ಮತ್ತೆ ಮಾತನ್ನ ಸರಿಪಡಿಸುವ ಒಂದು ರೀತಿಯ ಆಧ್ಯಾತ್ಮಿಕ ಅಂಗಗಳು ಅಂತಲೇ ಹೇಳಬಹುದು. ಇದನ್ನ ನಾವು ಇನ್ನೂ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸೋದಾದ್ರೆ, ಪಾವಿತ್ರತೆ ಅಂದ್ರೆ ಈ ಪ್ರಾಪಂಚಿಕ ಜೀವನದಿಂದ ಪಲಾಯನ ಮಾಡೋದಲ್ಲ. ಬೈತ್ ಇಸ್ರೇಲ್ ಹೇಳುವಂತೆ ಈ ಲೌಕಿಕ ದೇಹವನ್ನೇ ಸರಿಯಾಗಿ ಧರಿಸೋದು. ಅಂದ್ರೆ ನಾವೇ ಆ ಪಾವಿತ್ರ್ಯತೆಯ ಶಾಶ್ವತ ವಿಳಾಸ ಆಗಬೇಕು ಅಂತ ಗದ್ದಿಂ ಎಫ್ರಾಯಿಂ ಟಿಪ್ಪಣಿ ಹೇಳುತ್ತೆ ಅಲ್ವಾ? ಹೌದು. ನಮ್ಮ ದೈನಂದಿನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಅದು ಕಾಣಿಸ್ಬೇಕು. ಆ ವಿಳಾಸ ತಲುಪೋಕೆ ಕೇವಲ ಉಡುಪು ಸಾಲದು. ಅಲ್ಲಿ ಬೆಳಕು ಮತ್ತು ಸುಗಂಧದ ವಿಚಾರ ಕೂಡ ತುಂಬಾ ಕುತೂಹಲ ಮೂಡಿಸುತ್ತೆ. ಆ ಮೆನೋರಾ ಬೆಳಕು ಮತ್ತು ಧೂಪದ್ರವ್ಯದ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ? ಬೈತ್ ಇಸ್ರೇಲ್ ಹೇಳೋ ಹಾಗೆ ನಮ್ಮ ದೈನಂದಿನ ಸಾಮಾನ್ಯ ಲೋಕವನ್ನ ತಲುಪದ ಬೆಳಕು ಅಪೂರ್ಣವಾದ ಬೆಳಕು. ಹಾಗೇನೆ ಆ ಧೂಪದ್ರವ್ಯದ ವಿಚಾರದಲ್ಲಿ ಗದ್ದಿ ಎಫ್ರಾಯಿಂ ಒಂದು ಅದ್ಭುತ ಒಳನೋಟ ಕೊಡುತ್ತೆ. ಮನುಷ್ಯನ ಆಸೆಗಳನ್ನ ನಾಶ ಮಾಡೋದು ಇಲ್ಲಿನ ಗುರಿಯಲ್ಲ, ಬದಲಾಗಿ ಆ ಆಸೆಗಳನ್ನ ಶುದ್ಧೀಕರಿಸಬೇಕು. ಖಂಡಿತ. ಆ ಧೂಪದ್ರವ್ಯದಲ್ಲಿ ಕೆಲವು ಕೆಟ್ಟ ವಾಸನೆಯ ವಸ್ತುಗಳನ್ನ ಕೂಡ ಬೆರೆಸಲಾಗತ್ತೆ. ಅಂದ್ರೆ ನಮ್ಮೊಳಗಿನ ನಕಾರಾತ್ಮಕ ಅಂಶಗಳನ್ನ ಕಡೆಗಣಿಸದೆ ಅವುಗಳನ್ನು ಕೂಡ ಪರಿವರ್ತಿಸಿ ವಿಮೋಚನೆಗೆ ಬಳಸಿಕೊಳ್ಳಬೇಕು ಅಂತ. ಇದೇ ನಿರ್ಮಾಣದ ವಿಚಾರದಲ್ಲಿ ಬೆಜ್ಜಲೇಲ್ ಪಾತ್ರ ತುಂಬಾ ಮುಖ್ಯ ಆಗತ್ತೆ. ಆತ ದೇವರ ನೆರಳಿನಲ್ಲಿಯೇ ನಿಂತು ಸಂಪೂರ್ಣ ಪಾರದರ್ಶಕನಾಗಿದ್ದನು ಅಂತ ಗದ್ದಿ ಎಫ್ರಾಯಿಂ ವಿವರಿಸುತ್ತೆ. ಹೌದು. ಅಂದರೆ ತನ್ನ ಅಹಂಕಾರವನ್ನ ಬದಿಗಿಟ್ಟು ಸೃಷ್ಟಿಯ ಕಾರ್ಯಕ್ಕೆ ಒಂದು ಶುದ್ಧ ಮಾಧ್ಯಮ ಆಗಿದ್ದ. ಇದೇ ಕಾರಣಕ್ಕೆ ಬೈತ್ ಇಸ್ರಾಯೇಲ್ ಆತನನ್ನ ಮೊದಲ ತೋರಾ ತಂತ್ರಜ್ಞ ಅಂತ ಕರೆಯುತ್ತೆ. ತೋರಾ ತಂತ್ರಜ್ಞ ಬಹಳ ಸೊಗಸಾದ ಪದ. ಹೌದು. ಸೃಷ್ಟಿಯ ಮೂಲ ವಿನ್ಯಾಸದ ಸಂಕೇತಗಳನ್ನ ಆತ ಅರಿತಿದ್ದ. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು? ದೇವರು ಕೇವಲ ಮರ ಅಥವಾ ಕಲ್ಲಿನ ಭೌತಿಕ ಕಟ್ಟಡದೊಳಗೆ ವಾಸಿಸುವುದಿಲ್ಲ ಅಲ್ವಾ? ಆತ ಮನುಷ್ಯರ ಒಳಗೆ ವಾಸಿಸ್ತಾನೆ. ನಮ್ಮ ದೇಹವೇ ಒಂದು ಜೀವಂತ ದೇವಾಲಯ ಇದ್ದಾಗೆ. ಖಂಡಿತ. ಆ ದೇವಾಲಯವನ್ನ ಹೇಗೆ ಶುದ್ಧವಾಗಿ ಇಟ್ಟುಕೊಳ್ತೇವೆ ಅನ್ನೋದು ಬಹಳ ಮುಖ್ಯ. ಹೌದು. ವಿಮೋಚನೆ ಅಂದ್ರೆ ಸುಮ್ಮನೆ ಸ್ವರ್ಗಕ್ಕಾಗಿ ಕಾಯೋದಲ್ಲ, ಬದಲಾಗಿ ಈ ಭೂಮಿಯನ್ನೇ ಆಧ್ಯಾತ್ಮಿಕವಾಗಿ ಮೇಲೆಕ್ಕೆತ್ತುವುದು ಅಂತ ಬೈತ್ ಇಸ್ರೇಲ್ ಚಿಂತನೆ ನಮಗೆ ನೆನಪಿಸುತ್ತೆ. ಇದು ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಆ ಪ್ರಶ್ನೆ ಏನಂದ್ರೆ, ನಮ್ಮ ಮೂಲಗಳ ಪ್ರಕಾರ ಪ್ರತಿಯೊಂದು ವಸ್ತುವನ್ನು ಅದರ ನೈಜ ಹೆಸರು ಹಿಡಿದು ಕರೆಯುವುದೇ ನಿಜವಾದ ವಿಮೋಚನೆ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇನ್ನೂ ಯಾವ ವಿಚಾರಗಳು, ಕೌಶಲ್ಯಗಳು ಅಥವಾ ಸಂಬಂಧಗಳು ತಮ್ಮ ನೈಜ ಹೆಸರು ಪಡೆಯಲು ಮತ್ತು ವಿಮೋಚನೆಗಾಗಿ ನಮ್ಮೊಳಗೆ ಕಾಯುತ್ತಿರಬಹುದು? ಪ್ರತಿಯೊಬ್ಬರೂ ಆಲೋಚಿಸಬೇಕಾದ ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.